ನಾವೆಲ್ಲ ಕನಸು ಕಾಣ್ತೀವಿ. ನಮಗೆ ಬೇಕೋ ಬೇಡವೋ ನಿದ್ದೆ ಮಾಡುವಾಗ ಕನಸುಗಳು ಬರ್ತವೆ, ಕೆಲವು ಜ್ಞಾಪಕ ಇರ್ತವೆ, ಕೆಲವು ಮರ್ತೋಗ್ತವೆ, ಕೆಲವು ಭಯ ಉಂಟು ಮಾಡ್ತವೆ. ಅದಿರಲಿ, ನಮ್ಮ ಜೀವನದಲ್ಲಿ ಬೇಕು ಅಂತಲೇ ಕನಸು ಕಾಣಬೇಕು. ಕನಸು ಹೇಗಿರಬೇಕು? ಅದು ಸಂತೋಷ ಕೊಡೋ ಅಂಥದ್ದು ಇರಬೇಕು, ನೆಮ್ಮದಿ ಕೊಡೋ ಅಂಥದ್ದು ಇರಬೇಕು. ನಮ್ಮ ರಾಷ್ಟ್ರಪತಿ, ಜನಪ್ರಿಯ ರಾಷ್ಟ್ರಪತಿ, ಜನರ ರಾಷ್ಟ್ರಪತಿ ಅಂತ ಕರೆಸ್ಕೊಳ್ತಾ ಇದ್ರಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ. ಕನಸು ಹೇಗಿರಬೇಕು ಅಂತಂದರೆ, ಅದು ನೀವು ನಿದ್ದೆನಲ್ಲಿ ಕಾಣೋ ಕನಸಲ್ಲ. ಎಂಥ ಕನಸು ಅಂದರೆ, ಅದು ನಿಮ್ಮ ನಿದ್ದೆನ ಬದಿಗಿಡೋ ಅಂಥದ್ದು, ನಿದ್ದೆನೇ ಬರೆದಂಗೆ ಮಾಡೋ ಅಂಥದ್ದು. ನಿಮ್ಮ ಕನಸೇನಿದೆ ಅದು ನನಸು ಮಾಡೋದಕ್ಕೆ ಅತ್ಯಂತ ತೀವ್ರತರವಾದ ಪ್ರಯತ್ನದಿಂದ, ಕಷ್ಟದಿಂದ, ನಿರಂತರವಾದ ಪ್ರಗತಿಯಿಂದ ಸಾಧನೆ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತಲ್ಲ, ಅದು ನಿಜವಾದ ಕನಸು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಹೇಳ್ತಾ ಇದ್ರು. ನಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಅಬ್ದುಲ್ ಕಲಾಂ ಒಂದು ಪುಟ್ಟ ಹಳ್ಳಿನಲ್ಲಿ ಬಂದವರು, ಬೆಸ್ತರ ಕುಟುಂಬ, ಕಡು ಬಡತನ. ಆದರೆ ಅವರು ಕನಸು ಕಂಡ್ರು, ಪಕ್ಷಿಗೆ ಹಾರುವಂಥ ಒಂದು ಕೆಲಸ ನನಗೆ ಬೇಕು ಅಂತ ಕನಸು ಕಂಡ್ರು. ಪೈಲಟ್ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೆ ರಾಕೆಟನ್ನು ತಯಾರು ಮಾಡೋ ಒಂದು ದೊಡ್ಡ ನನಸು ಅವರಲ್ಲಿ ಆಯಿತು. DRDO ಮುಖ್ಯಸ್ಥರಾದರು. ಬ್ರಹ್ಮೋಸ್ ಅಂತ ನಾವು ಕೇಳಿದ್ದೀವಲ್ಲ, ಇತ್ತೀಚೆಗೆ ಬಳಸಿದ್ರವಲ್ಲ, ಬಹಳ ಪರಿಣಾಮಕಾರಿಯಾಗಿ ಬಳಸಿದ್ರಲ್ಲ, ಅದನ್ನು ಕಂಡಿಡಿದಂಥವರು. ಹಾಗೆ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕನಸನ್ನು ಕಾಣಿ. ನಿದ್ದೆನಲ್ಲಿ ಕಾಣೋಂಥ ಕನಸಲ್ಲ, ಕನಸು ಇಲ್ದಂಗೆ ಮಾಡಿ ಬದಿಗಿಟ್ಟು ನಿಮ್ಮನ್ನು ನಿರಂತರವಾದ ಪ್ರಯತ್ನ ಮತ್ತು ಕಷ್ಟದ ಕೆಲಸದಿಂದ, ಪರಿಶ್ರಮದಿಂದ, ನಿರಂತರವಾದ ಪ್ರಯತ್ನದಿಂದ ಯಶಸ್ಸು ಕಾಣುವಂಥ ಕನಸು. ಕನಸು ಕಾಣಿ, ನನಸು ಮಾಡಿ. ನಮಸ್ತೆ.